ಬಿಜೆಪಿ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಮತ್ತು ಬಿಡಬಾರ್ದು ಕಾರ್ಯಕರ್ತರ ಅದಕ್ಕೆ ಅಂತ ಹೇಳಿ ಒಂದು ಕರೆಯನ್ನು ಕೂಡ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಇದು ಅವರ ಹಿಂದೆಯಿಂದಾನು ಇದೇ ನಿಲುವಿತ್ತು. ಅವ್ರದ್ದು ಎಲ್ಲ ಅಪಪ್ರಚಾರ ಮಾಡೋದು ಈ ಕಾಂಗ್ರೆಸ್ಸಿನ ಒಂದು ರೀತಿ ಅದು ನಡವಳಿಕೆ. ನಾವೇನು ಇದೇನು ಅನಿರೀಕ್ಷಿತವಾದಂಥ ಹೇಳಿಕೆ ಅಲ್ಲ ಇದು. ನೋಡಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಅಂದರೆ ಅದು ಪೇಟ್ರಿಯಾಟಿಸಮ್. ಭಾರತ ಮಾತೆಗೆ ನಮ್ಮ ಭಾರತವನ್ನು ರಕ್ಷಣೆ ಮಾಡಬೇಕಾಗಿದೆ. ಸುರಕ್ಷಿತವಾಗಿ ಸುಭದ್ರವಾದಂತಹ ಒಂದು ಶ್ರೇಷ್ಠ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ಗುರಿ ಇಟ್ಟಿದೆ ಭಾರತೀಯ ಜನತಾ ಪಾರ್ಟಿ. ಇದು ಸತತ 3 ಬಾರಿಗೆ ಕೇಂದ್ರದಲ್ಲಿ ಒಪ್ಪಿರ್ತಕ್ಕಂಥದ್ದು. 27 ರಾಜ್ಯಗಳಲ್ಲಿ ನಮ್ಮದೇ ಆದಂತಹ ಸರ್ಕಾರ ಇದೆ, NDA ಸರ್ಕಾರಗಳು, ಇನ್ನು ಸಮಸ್ತ ಭಾರತೀಯರು ಒಪ್ಪಿದ್ದಾರೆ. ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಏನು ಉದ್ದೇಶ ಇದೆ, ಏನಕ್ಕಾಗಿ ಕೆಲಸ ಮಾಡ್ತಾ ಇದೆ, ಅದು ಭಾರತಕ್ಕೋಸ್ಕರ. ಭಾರತ ಒಳಗೊಂಡಂತೆ ಎಲ್ಲ ಜನಾಂಗಕ್ಕೂ ಕೂಡ, ಎಲ್ಲ ಧರ್ಮದಕ್ಕೂ ಕೂಡ, ಎಲ್ಲರಿಗೂ ಕೂಡ ಕೆಲಸ ಮಾಡುವಂಥ ಪಕ್ಷ. ಎಲ್ಲರೂ ಕೂಡ ಇವತ್ತು ಏನು 3 ಅವಧಿ ಇದೆ ಪ್ರಧಾನಮಂತ್ರಿ ಅವರು, ಅದರಿಂದ ಲಾಭ ಪಡೆದಿದ್ದಾರೆ ಸಮಸ್ತ ಭಾರತೀಯರು. ಇವತ್ತು ಹೆದ್ದಾರಿಗಳು ನಿರ್ಮಾಣ ಮಾಡುವಾಗ ಬರೀ ನಾವು ಹಿಂದೂಗಳು ಕಳಿಸೋದಲ್ಲ, ಏರ್ಪೋರ್ಟ್ ಮಾಡುವಾಗ ಬರೀ ಹಿಂದೂಗಳು ಹೋಗ್ತೀವ, ಎಲ್ಲರೂ ಹೋಗ್ತಾ ಇದ್ದಾರೆ. ರೈಲ್ವೆಯಲ್ಲಿ ಬರೀ ಹಿಂದೂಗಳು ಹೋಗ್ತಾರೆ, ಎಲ್ಲರೂ ಹೋಗ್ತಾ ಇದ್ದಾರೆ. ಇದು ಬರೀ ಅಪಪ್ರಚಾರ. ಯಾಕಂದ್ರೆ ಕಾಂಗ್ರೆಸ್ಗೆ ಇವತ್ತು ಉಸಿರಾಡೋದಕ್ಕೆ ಬರೀ ಕರ್ನಾಟಕ ಇದೆ. 28ರಲ್ಲಿ ಅದು ಕೂಡ ಇರೋದಿಲ್ಲ. ಅದು ಇವ್ರಿಗೆ ಆಗಲೇ ಮಾಹಿತಿ ಬಂದಿದೆ. ಇನ್ನೂ ಒಂದು ಹೋರಾಟ ಸೃಷ್ಟಿ ಮಾಡೋದಕ್ಕೆ ಇವತ್ತು ಒಂದು ಅಪಪ್ರಚಾರ ಶುರು ಮಾಡಿದೆ.